ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೋಡ್ತಿರೋ ಅಂಥ ಹೂವು ಯಾಲಕ್ಕಿ ಹೂವು. ನಾನಂತೂ ಫಸ್ಟ್ ಟೈಮ್ ಯಾಲಕ್ಕಿ ಹೂವು ನೋಡ್ತಾ ಇರೋದು. ಗಿಡನೂ ಸಹ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಎಲ್ಲೂ ನೋಡಿರಲಿಲ್ಲ. ನಾವೊಂದು ತೋಟಕ್ಕೆ ಹೋಗಿದ್ವಿ. ಆ ತೋಟಕ್ಕೆ ಯಾವ್ಯಾವ ಥರ ಗಿಡಗಳು ಆ ತೋಟದಲ್ಲಿ ಬೆಳೆಸಿದ್ದಾರೆ ನೋಡೋದಕ್ಕೋಸ್ಕರ ನಾವು ಹೋಗಿದ್ವಿ. ಯಾಕೆಂದರೆ ನಮ್ಮ ಜಮೀನಲ್ಲಿ ನಾವು ಹೆಂಗೆ ಆಗ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತಲ್ವ, ಅದಕ್ಕೋಸ್ಕರ ಹೋಗಿದ್ವಿ. ತುಂಬ ಚೆನ್ನಾಗಿ ತೋಟ ಇತ್ತು. ಅಂದರೆ ಅವರು ಇನ್ನೊಂದು ಏನಂದರೆ, ಈ ಮಾವಿನ ಮರದ ಅಲ್ಲಲ್ಲಿ ಮರಗಳಿಟ್ಟಿದ್ದಾರೆ. ಅದ್ರ ಸೆಂಟ್ರಲ್ಲಿ ಏಲಕ್ಕಿ ಗಿಡಗಳು, ಬಾಳೆ ಗಿಡ, ಹಲವಾರು ಗಿಡಗಳು, ಹಣ್ಣಿನ ಗಿಡಗಳ್ನ ಇಟ್ಟಿದ್ದಾರೆ. ವಾಟರ್ ಆ್ಯಪಲ್ಲು, ಆಮೇಲೆ ಆ್ಯಪಲ್ ಟ್ರೀಗಳು, ಸುಮಾರು ಚಕ್ಕೆ, ಲವಂಗದ್ದು, ಪಲಾವ್ ಎಲೆ, ಇವೆಲ್ಲ ಇಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ಹೂವಿನ ಗಿಡಗಳು ಇದ್ವು. ನೋಡೋದಕ್ಕೆ ಹಸಿರು ತೋಟದಲ್ಲಿ ಅಲ್ಲಲ್ಲಿ ಹೂವುಗಳು ನೋಡಿದಾಗ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ಹೊರ್ಗಡೆಯಿಂದ ಗೊಬ್ಬರ ಅಂದರೆ ಏನೋ ನ್ಯಾಚುರಲ್ ಗೊಬ್ಬರನೇ ಹಾಕ್ಬಿಟ್ಟು ಬೆಳೆಸೋ ಅಂಥದ್ದವರು. ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಆ್ಯಪಲ್ ಗಿಡ. ನಮ್ಮ ಕಡೆ ಅಂದರೆ ಇದು ಬಂದು ತುಮಕೂರು ಸೈಡ್ ಇರೋವಂಥ ತೋಟ. ಸಾರಿ, ತುಮಕೂರಲ್ಲಿರೋಂಥ ತೋಟ ಇದು. ತುಂಬಾ ಇದು ಆ್ಯಪಲ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಆ್ಯಪಲ್. ನಮ್ಮ ಕಡೆ ಬರಲ್ಲ ಅಂತಾರೆ, ಆದರೆ ಆ್ಯಪಲ್ ಅಲ್ಲಿ ನೋಡಿದಾಗ ನಾವು ಬೆಳೆಸ್ಬೋದಲ್ಲ ಆ್ಯಪಲ್ಗಳ್ನ ಅಂತ ಅನ್ನಿಸ್ತು. ಮಾವಿನ ಮರ ಇದು. ಲವಂಗ, ಚಕ್ಕೆ, ಮೊಗ್ಗು 3 ಒಂದರಲ್ಲೇ ಸಿಗುತ್ತೆ. ಇದು ಆ್ಯಪಲ್ ಟ್ರೀನೇ. ಇದು ನೋಡಿ, ನಿತ್ಯ ಹಲಸು ಅಂತೆ. 6 ಮಂತ್ ಆಗಿದೆಯಂತೆ ತಗೊಂಬಂದು. ಆದರೆ ಆ ಹಲಸಿನಕಾಯಿ ಬಿಟ್ಟಿದೆ ನೋಡಿ. ಅದು ಚಿಕ್ಕ ಗಿಡ, ಅಂದರೆ ಯಾವಾಗಲೂ ಅಳಿಸ್ಬಿಟ್ಟಿರುತ್ತಂತೆ. ಇದು ನಿತ್ಯ ಹಲಸು ಅಂತೆ. ತುಂಬ ಚೆನ್ನಾಗಿತ್ತು. ಅಂದರೆ ಎಲ್ಲ ಥರದ ಗಿಡನೂ ಬೆಳೆಸಿದ್ದಾರೆ. ಮಧ್ಯ ಮಧ್ಯ ನುಗ್ಗೆಕಾಯಿ ನೋಡಿ, ಇದು ಏಲಕ್ಕಿ ಕಾಯಿ ನೋಡೋದಕ್ಕೋಸ್ಕರ ಒಂದು ಕಿತ್ಕೊಂಡಿದ್ದು, ಆ ಥರ ಬಿಡುತ್ತೆ ಅಂತ. ನಾನಂತೂ ಫಸ್ಟ್ ಟೈಮು ನೋಡಿದ್ದು. ಇದು ಕರಿ ಬಿಕ್ಕೆ ಹಣ್ಣು ಅಂತ. ಅದು ಬಿಕ್ಕೆ ಹಣ್ಣು ಕಾಯಿ ಸಹ ಕಪ್ಪಾಗೇ ಇರುತ್ತಂತೆ. ಇದೊಂಥರ ಗಾವ್ ಫ್ರೂಟ್. ಇದು ಎಲೆಬಳ್ಳಿ, ಇದು ಮೆಣಸು ಬಳ್ಳಿ. ತುಂಬಾ ಚೆನ್ನಾಗಿ ವೆರೈಟಿ ಗಿಡಗಳು ಇತ್ತು. ಇದು ಶಂಖಪುಷ್ಪ ಅಂತೇಳಿ, ಅದು ಚೆನ್ನಾಗಿತ್ತು ನೋಡಿ. ಹಲಸಿನ ಕಾಯಿ ಎಷ್ಟೊಂದು ಬಿಟ್ಟಿದೆ ಕಾಯಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಖುಷಿ ಆಯಿತು. ನಮ್ಮ ಜಮೀನಲ್ಲೂ ಯಾವ ಥರ ಬೆಳೆಸ್ಬೇಕು ಅನ್ನೋದೊಂದು ಐಡಿಯಾನೂ ಚೆನ್ನಾಗಿ ಬಂತು. ಚೆನ್ನಾಗಿದೆ ತೋಟ. ಒಂದು ಜಮೀನು ಅಂತ ಇದ್ದರೆ, ಒಂದು ಬೋರ್ವೆಲ್ ಹಾಕ್ಸಿದ್ರೆ ಎಷ್ಟು ಚೆಂದ ಬೆಳಿಬೋದು. ಥರ ಥರ ಹೂವು, ತರಕಾರಿ, ಹಣ್ಣುಗಳು. ನಿಜವಾಗ್ಲೂ ನೋಡೋಕ್ಕಂತೂ ಚೆನ್ನಾಗಿದೆ. ಇದು ರುದ್ರಾಕ್ಷಿ ಮರ, ತುಂಬ ದೊಡ್ಡದಾಗ್ಬಿಟ್ಟಿದೆ. ರುದ್ರಾಕ್ಷಿ ಮರ ಅದು ಸಹ ಇತ್ತು. ಶೋ ಗಿಡಗಳು, ವೆರೈಟಿ ಗಿಡಗಳ್ನ ಚೆನ್ನಾಗಿ ಬೆಳೆಸಿದ್ದಾರೆ. ನ್ಯಾಚುರಲ್ ಗಾಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.